ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ ರಾಂಗ್ ಮೂಡಕ್ ಬಂದವ್ರೆ, ಮರ್ಯಾದೆಯಿಂದ ಜಾಗ ಬಿಟ್ಟು ಜನ್ಮ ಉಳಿಸ್ಕೊಳ್ಳಿ. ಹಾ, ಇಲ್ಲಾದ್ರೆ ಗೊತ್ತುಂಟಲ್ಲ, ನಿಂತ ಜಾಗದಲ್ಲಿ ಎಲ್ಲ ಮಾಡಿಸ್ತಾರೆ. ಏಯ್, ಯಾಕ್ರೋ ಬಾಸನ್ ತಡಿತಾ ಇದ್ದೀರಾ? ಬಾಸ್ ಬನ್ನಿ ಬಾಸ್, ನೀವು ಬರ್ತೀರಂತ ಗೊತ್ತಿತ್ತು, ಅದಕ್ಕೆ ನಿಮ್ಗೆ ಸ್ಪೆಷಲ್ ಆಗಿ ಸಿಟ್ಟಿಂಗ್ ಅರೇಂಜ್ ಮಾಡಿದ್ದೀನಿ. ಏಯ್, ಮತ್ತೆ ನೀನ್ ದಗಲ್ ಬಜ್ಜಿ ಆಟನ ಶುರು ಮಾಡ್ಕೊಂಡ. ಇಲ್ಲಿ ಬಾರ್ ಶುರು ಮಾಡಬಾರ್ದಂತ ಹೇಳಿರ್ಲಿಲ್ವೇ? ಏನ್ ಮಾಡೋದು ಬಾಸ್, ಹೆಂಡ್ತಿನ ಕಳ್ಕೊಂಡು ನೀವು ಕಣ್ ಕಡೆ ಕುಡಿತಾ ಇರೋದು ನೋಡಕ್ ಆಗ್ತಿಲ್ಲ. ಅದಕ್ಕೆ ರಾಯೆಲ್ಲ ಕುತ್ಕೊಂಡು ಕಣ್ ಪೂರ್ತಿ ಕುಡಿಲಿ ಅಂತ ಓಪನ್ ಮಾಡಿದೀನಿ. ಆ ದೇವರ ಮನ್ಸಿಂಗೆ ಈಟೆ ಆಯ್ಸು ಅಂತ ಬರ್ದ್ ಕಳ್ಸಿರ್ತಾನೆ. ಅದ್ರ ಜೊತೆಗೆ ನೀನ್ ತಿಂತಂತಾವ ಇಟ್ಕೋಬೇಡ, ಬೀರ್ನೆ ಒಂಟೋಯ್ತೆ ಅಂತ ಕೂಡ ಬರ್ದಿರ್ತಾನೆ. ನೋಡ್ಕೊ ಮಾತಾಡೋ. ನೀವೇನ್ ಬಾಸ್, ನಿಮಗೋಸ್ಕರ ಬಾರ್ ಓಪನ್ ಮಾಡಿದೀನಿ, ನಿಮ್ಮ ಅವನ ಹೆಸರೇ ಇಟ್ಟಿದ್ದೀನಿ. ನೀವು ನೋಡಿದ್ರೆ ನನ್ನ ಆಸೆ ಮುಗೀತು ಅಂತ ಹೇಳ್ತಾ ಇದೀರಲ್ಲ. ಕೊನೆ ಕಿತ ಕೇಳ್ತೀವಿ, ಬಾರ್ನ ಮುಚ್ತೀಯಾ ಇಲ್ವಾ? ಲೈ, ನೀವು ಹೇಳಿದ ತಕ್ಷಣ ಕ್ಲೋಸ್ ಮಾಡ್ಬಿಡೋದಕ್ಕೆ ಈ ಬಾರ್ ಏನ್ ನಿಮ್ಮ ಅಪ್ಪಂದ? ನೀನ್ ಇಷ್ಟೆಲ್ಲ ಎಗರಾಡ್ತೀಯ ಅಂತ ಗೊತ್ತಿದ್ಕೊಂಡೆ ನಿನ್ನ ಬಾಲ ಕತ್ತರಿಸಕ್ಕೆ ನಾನು ಬೇರೆ ರೂಟೇ ಹಿಡ್ದಿದ್ದೀನಿ. ಒಂದ್ಸರಿ ಅಲ್ಲಿ ನೋಡ. ನೋಡ್ ಕಂಟಿ, ಬಾರ್ ಕ್ಲೋಸ್ ಮಾಡಿಸು ಅಂತ ಹೇಳೋ ಅಧಿಕಾರ ನಿನಗಿಲ್ಲ. ಅವರು ಲೀಗಲ್ ಆಗಿ ಪರ್ಮಿಷನ್ ತಗೊಂಡೇ ಓಪನ್ ಮಾಡಿರೋದು. ಅದ್ ಹೆಂಗಾಯ್ತದೆ ಮೇಡಮ್? ನಮ್ಮವ್ರು DC ಆಗಿದ್ದಾಗ ಈ ಬಾರ್ನ ಮುಚ್ಚಬೇಕು ಅಂತ ಆರ್ಡರ್ ಮಾಡೋಗವ್ರೆ. DC ಸತ್ತು ಸುಡ್ಗಾಡ್ ಸೇರ್ಬೇಕಾದ್ರೆ ಇವನ್ ಯಾವನ್ ಮೇಡಮ್ ನಮ್ಮನ್ ಕೇಳಕ್ಕೆ? ಕಂಟಿ, ಸುಮ್ನೆ ಕಿರಿಕ್ ಮಾಡ್ಕೋಬೇಡ. DC ಅವ್ರು ಸೈನ್ ಮಾಡಿ ಹೋಗಿರೋದಕ್ಕೆ ಯಾವ ಪ್ರೂಫು ಇಲ್ಲ. ಏನ್ ಎಲ್ರು ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ? ನಮ್ಮವ್ರು ಸಹಿ ಹಾಕಿದ್ರು ಅನ್ನಕ್ಕೆ ಸಾಕ್ಷಿ ಇದೆ. ಒಂದ್ ನಿಮಿಷ ಇರೇ. ಹಲೋ ಕುಮಾರಣ್ಣ, ನಮ್ಮವ್ರು ಈ ಬಾರ್ ಮುಚ್ಚಕ್ಕೆ ಸಹಿ ಹಾಕಿದ್ರು ತಾನೆ? ಈಗ ಇವರೆಲ್ಲ ಸೇರ್ಕೊಂಡು ಸಹಿ ಹಾಕಿಲ್ಲ ಅಂತ ಹೇಳ್ತವ್ರೆ. ಎಸ್.ಪಿ. ಮೇಡಮ್ ಇಲ್ಲೇ ಅವ್ರೆ, ಕೊಡ್ತೀನಿ, ಮಾತಾಡಿ. ಬೇಡ, ದಯವಿಟ್ಟು ಕ್ಷಮಿಸ್ಬೇಡಿ. ಇದರಲ್ಲಿ ತುಂಬಾ ದೊಡ್ಡವ್ರ ಕೈವಾಡ ಇದೆ. ಇವಾಗ ನಾನು ಯಾರ ಹತ್ರನೂ ಏನು ಹೇಳೋ ಪರಿಸ್ಥಿತಿಲಿಲ್ಲ. ನನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ, ಕ್ಷಮಿಸ್ಬೇಡಿ ಅಣ್ಣ. ಅಲ್ಲ ಕುಮಾರಣ್ಣ, ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.